ಡಿನ್ನರ್ ಸಭೆ ರದ್ದು ಬಳಿಕ ದೆಹಲಿಗೆ ತೆರಳಿದ ದಲಿತ ಸಚಿವರಿಂದ ದೆಹಲಿ ಹೈಕಮಾಂಡ್ ನಾಯಕರ ಭೇಟಿ. ಪರಂಕರ್ಗೆ ಭೇಟಿ ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ ಸಾಹುಕಾರ್. ಸಚಿವ ಸತೀಶ್ ಜಾರಕಿಹೊಳಿ ಎಂದು ಹೈಕಮಾಂಡ್ ಜೊತೆ ಚರ್ಚೆ. ಕೆಸಿ ವೇಣುಗೋಪಾಲ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮಾತುಕತೆ. ದಲಿತ ಸಮುದಾಯದ ಸಮಾವೇಶಕ್ಕೆ ದಲಿತ ಸಚಿವರಿಂದ ಪಟ್ಟು. ಕಾಂಗ್ರೆಸ್ನ ವೇದಿಕೆಯಲ್ಲೇ ಸಮುದಾಯದ ಸಮಾವೇಶಕ್ಕೆ ಸಿದ್ಧತೆ. ಈಗಾಗಲೇ ಸಮಾವೇಶದ ಪೂರ್ವ ತಯಾರಿಯನ್ನ ಆರಂಭಿಸಿರುವ ಸಚಿವರು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲು ಸಚಿವರ ಚಿಂತನೆ. ಹೈಕಮಾಂಡ್ ಜೊತೆ ಚರ್ಚೆ ಬಳಿಕ ಸಮಾವೇಶದ ದಿನಾಂಕ ಘೋಷಣೆಯಾಗುತ್ತೆ. ದಲಿತ ಸಮುದಾಯದ ಸಚಿವರು ಶಾಸಕರ ನೇತೃತ್ವದಲ್ಲಿ ಬೃಹತ್ ಸಮಾವೇಶ. ಈಗಾಗಲೇ ಖರ್ಗೆ ಮುಂದೆ ಸಮಾವೇಶವನ್ನ ನಡೆಸುವುದಾಗಿ ತಿಳಿಸಿರುವಂತಹ ಸಚಿವರು ಹೈಕಮಾಂಡ್ ನಾಯಕರ ಗಮನಕ್ಕೂ ತಂದು ಸಮಾವೇಶಕ್ಕೆ ತಯಾರಿಯನ್ನ ನಡೆಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಭಾರಿ ಸದ್ದು ಮಾಡಿತ್ತು. ಅದರಲ್ಲೂ ದಲಿತ ನಾಯಕರು ಸಭೆಗೆ ಮುಂದಾದಂತಹ ಹೊತ್ತಿನಲ್ಲಿ ಹೈಕಮಾಂಡ್ ನಾಯಕರು ಬ್ರೇಕ್ ಅನ್ನ ಹಾಕಿದ್ರು. ಇದರ ಬೆನ್ನಲ್ಲೇ ಡಿನ್ನರ್ ಸಭೆ ರದ್ದು ಬಳಿಕ ದೆಹಲಿಗೆ ತೆರಳಿದಂತಹ ದಲಿತ ಸಚಿವರಿಂದ ದೆಹಲಿಯ ಹೈಕಮಾಂಡ್ ನಾಯಕರ ಭೇಟಿ. ಪರಂ ಮತ್ತು ಖರ್ಗೆ ಭೇಟಿ ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ್ದಾರೆ ಸಾಹುಕಾರ್. ಸಚಿವ ಸತೀಶ್ ಜಾರಕಿಹೊಳಿ ಎಂದು ಹೈಕಮಾಂಡ್ ಜೊತೆ ಚರ್ಚೆ ನೋಡಿ. ಕಾಂಗ್ರೆಸ್ನ ಹಿರಿಯರಾಗಿರುವಂತಹ ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತುಕತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ದಲಿತ ಸಮುದಾಯದ ಸಮಾವೇಶಕ್ಕೆ ದಲಿತ ಸಚಿವರು ಈಗ ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ನ ವೇದಿಕೆಯಲ್ಲೇ ಸಮುದಾಯದ ಸಮಾವೇಶಕ್ಕೆ ಸಿದ್ಧತೆ ಆಗ್ತಿದೆ. ಈಗಾಗಲೇ ಸಮಾವೇಶದ ಪೂರ್ವ ತಯಾರಿಯನ್ನ ಆರಂಭಿಸಿದ್ದಾರೆ ಸಚಿವರು. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸುವುದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ಹಾಗಾಗಿನೇ ಹೈಕಮಾಂಡ್ ಜೊತೆ ಚರ್ಚೆಯ ಬಳಿಕ ಸಮಾವೇಶದ ಅಂತಿಮ ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ದಲಿತ ಸಮುದಾಯದ ಸಚಿವರು, ಶಾಸಕರು ಇವರೆಲ್ಲರ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ದಾವಣಗೆರೆಯಲ್ಲಿ. ಈಗಾಗಲೇ ಈ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರ ಮುಂದೆ ಸಮಾವೇಶವನ್ನು ನಡೆಸುವುದಾಗಿ ತಿಳಿಸಿದ್ದಾರೆ ಸಚಿವರು. ಈಗ ಹೈಕಮಾಂಡ್ ನಾಯಕರ ಗಮನಕ್ಕೂ ತಂದು ಸಮಾವೇಶಕ್ಕೆ ತಯಾರಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸೇರಿ ಇಡೀ ಸಮುದಾಯದ ನಾಯಕರೆಲ್ಲರೂ ಕೂಡ ಸಮಾವೇಶವನ್ನ ಮಾಡಬೇಕನ್ನೋದಾಗಿ ರೆಡಿ ಆಗ್ತಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ಅಂತಿಮ ದಿನಾಂಕವನ್ನ ಘೋಷಣೆ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ.